ನಾನು ಸೈಯದ್ ಖಾದ್ರಿ ಶೇಖ್. ನನ್ನೊಂದು ಚಾನಲ್ ಇದೆ ಯೂಟ್ಯೂಬ್ನಲ್ಲಿ, ಸೈಯದ್ ಕಾಮಿಡಿ ವಿಡಿಯೋ. ಇವತ್ತು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಇದೇ ತಿಂಗಳು ಮಾರ್ಚ್ 22 ಸಂಜೆ 6 ಗಂಟೆಯಿಂದ ರಾತ್ರಿ 10:30ರವರೆಗೆ ಸಾಕಷ್ಟು ಜನರು, ಕಲಾವಿದರು ಎಲ್ಲರೂ ಬರ್ತಾ ಇದ್ದಾರೆ. ನೀವು ಬನ್ನಿ. ಮತ್ತು ಆ ಊರಿನವರು ಎಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ಗೋಡಂಬಿ ಕಾಕನ ಸವಿ ನೆನಪಿಗಾಗಿ ಒಂದು ಪ್ರೋಗ್ರಾಮ್ ಇಟ್ಟುಕೊಂಡಿದ್ದಾರೆ. ಆದ ಕಾರಣ ಎಲ್ಲ ಕಲಾವಿದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಾವೆಲ್ಲರೂ ತಪ್ಪದೆ ಕಲಾವಿದರು ಪಾಲ್ಗೊಳ್ಳಬೇಕು. ಇದು ಪ್ರೋಗ್ರಾಮ್ ಎಲ್ಲಿಪ್ಪ ಅಂದ್ರೆ, ನಾಗೂರು ಗ್ರಾಮದಲ್ಲಿ ಎಲ್ಲ ಊರಿನ ಹಿರಿಯರು, ಯುವಕರು ಎಲ್ಲರೂ ಕೂಡಿ ಈ ಪ್ರೋಗ್ರಾಮನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ಕಲಾವಿದರನ್ನು ಸೇರಿಸಬೇಕು ಅಂತ ಅವರ ಇಚ್ಛೆಯಾಗಿದೆ. ಅದಕ್ಕೆ ಎಲ್ಲ ಕಲಾವಿದರು ತಪ್ಪದೇ ಬರಬೇಕು. ಮತ್ತು ಬಂದವರಿಗೆ ಊಟ ವ್ಯವಸ್ಥೆ ಮಾಡಲಾಗಿದೆ. ನೋಡಿ, ಗೋಡಂಬಿ ಕಾಕ ಸತ್ತ ಮೇಲೂ ಜನರನ್ನ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನು ಮುಂದೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಅವರು ಸರಳತೆ, ಸರಳ ಜೀವಿ ಮನೋಭಾವ ಹೊಂದಿದ್ದರು. ಅವರಿಗೆ ನಾನೇ ಅಂತ ಅಹಂಕಾರ ಇದ್ದಿದ್ದಿಲ್ಲ. ಎಲ್ಲರಲ್ಲೂ ಚೆನ್ನಾಗಿ ಬೆರೆತಿದ್ದರು ಮತ್ತು ಎಲ್ಲರಲ್ಲೂ ಸ್ನೇಹ, ತುಂಬಾ ಒಳ್ಳೆಯ ಮನಸ್ಸಿನಿಂದ ಮಾಡ್ತಿದ್ದರು. ನಂದೇ ವಿಷಯ ತಗೋತೀನಿ ನೋಡಿ. ಅವರಾಗೆ 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕಾಲ್ ಮಾಡ್ತಿದ್ರು. ಸೈಯದ್ ಏನು ಮಾಡಾಕತ್ತಿ ಅಂತ ಕೇಳ್ತಿದ್ರು. ನಾನು ಮಾಡ್ತಿರಲಿಲ್ಲ, ಆದರೆ ಅವರೇ ಮಾಡ್ತಿದ್ರು. ಕಾಲ್ ಮಾಡಿ, ಸೈಯದ್ ಈಗ ವಿಡಿಯೋ ಮಾಡ್ತಾ ಇದ್ದೀವೋ ಏನು ಬಿಡ್ತೀವಪ್ಪ ಅಂತ ಕೇಳ್ತಿದ್ರು. ಇಲ್ರಿ ಮಾಡಾಕತ್ತೀನಿ ಅಂತ ಹೇಳಿದ್ರೆ, ಕಲಾವಿದ್ರು ಬೇಕಾದ್ರೆ ನಾ ಕಳಿಸ್ತೀನೋ, ಏನು ಕುಡಿದು ಕೊಡಾತಿ, ವಿಡಿಯೋ ಮಾಡ್ಕೋ, ಬಿಡ್ಲಾಕ್ ಹೋಗಬೇಡ ಅಂತ ಹೇಳ್ತಿದ್ರು. ಇಷ್ಟೊಂದು ಸರಳತೆಯ ಸ್ವಭಾವ ಇದ್ದವರು ಅವರು. ನನಗೆ ಪದೇ ಪದೇ ಹೇಳೋರು, ವಿಡಿಯೋ ಬಿಡ್ಲಾಕ್ ಹೋಗಬೇಡ, ಒಂದು ಸಲ ವಿಡಿಯೋ ಬಿಟ್ಟರೆ ಮುಂದೆ ವಿಡಿಯೋ ಹೋಗಲ್ಲ. ಅದಕ್ಕೆ ಯಾಕೆ ಕಲಾವಿದ್ರು ಬೇಕು ಹೇಳು, ನಾನು ಕಳಿಸ್ತೀನಿ, ವಿಡಿಯೋ ಮಾಡ್ಕೊ ಅಂತ ಹೇಳ್ತಿದ್ರು. ಅವರು ನನ್ನ ಮುಂದೆ ಒಂದು ಹಿಂದೊಂದು ಮಾತಾಡ್ತಿರ್ಲಿಲ್ಲ. ಏನೇ ಇದ್ರು ನೇರವಾಗೇ ಮಾತಾಡ್ತಿದ್ರು. ತುಂಬ ಒಳ್ಳೆ ಗುಣದವರು. ಅವ್ರನ್ನ ಕಳ್ಕೊಂಡು ನನಗೆ ತುಂಬಾ ಬೇಜಾರಾಗಿದೆ. ನನಗಷ್ಟೇ ಅಲ್ಲ, ತುಂಬ ಜನರಿಗೆ ಬೇಜಾರಾಗಿದೆ. ಯೂಟ್ಯೂಬ್ನಲ್ಲಿ ತುಂಬಾ ಜನರು ಅವರ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದಾರೆ. ಇನ್ನೊಮ್ಮೆ ಹುಟ್ಟಿ ಬರಬೇಕೆಂದು ತುಂಬಾ ವಿಡಿಯೋ ಹಾಕ್ತಾ ಇದ್ದಾರೆ. ಹಾಗೆ ನಾನು ಕೂಡ ಅವರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ದೇವರು ಅವರ ಮನೆಯವರಿಗೆ ಅವ್ರನ್ನ ಬಿಟ್ಟು ಇರು ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಒಂದು ಮಾತು ಮಾತ್ರ ನಿಜ, ಗೋಡಂಬಿ ಕಾಕ ಮುಂದೆ ಹೋದರೆ ನಾವು ಹಿಂದೆ ಹೋಗಲೇಬೇಕು. ಅದಕ್ಕೆ ಇರು ತನಕ ಎಲ್ಲರನ್ನು ಬೆರಿಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಹೇಳಬೇಕು, ಎಲ್ಲರನ್ನು ಒಂದೇ ಥರ ನೋಡ್ಕೋಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನೋಡ್ರಿ, ಎಲ್ಲೆಲ್ಲೋ ಕಲಾವಿದರು ಬಂದಿದ್ದರು ಅಂತ್ಯಕ್ರಿಯೆಗೆ. ಗೋಕಾಕದಿಂದ ಲಪಂಗ್ ರಾಜ ಬಂದಿದ್ದ, ಧಾರವಾಡದಿಂದ ಮುಕ್ಕಳಪ್ಪ ಬಂದಿದ್ದ, ಅಲ್ಲೇ ಲೋಕಲ್ ಶಿವಪುತ್ರ ಅವರು ಬಂದಿದ್ದರು. ಇನ್ನೂ ಸಾಕಷ್ಟು ಕಲಾವಿದರು ಬಂದಿದ್ದರು ಗೋಡಂಬಿ ಕಾಕ ಅಂತ್ಯಕ್ರಿಯೆಗೆ.
ಅಷ್ಟೊಂದು ಜನರನ್ನು ಅವರು ಮನಸ್ಸನ್ನು ಕದ್ಕೊಂಡಿದ್ರು, ಅವರ ಮನಸ್ಸಲ್ಲಿ ಅವರು ಉಳಿದಿದ್ರು. ಅದಕ್ಕಾಗಿ ತುಂಬಾ ಜನ ಬಂದಿದ್ದರು. ಅಷ್ಟೊಂದು ಕಲಾವಿದರು ಕೂಡ್ಬೇಕಂದ್ರೆ ಸುಮ್ಮನೆ ಅಲ್ಲ. ನೋಡಿ, ಬಾಗಲಕೋಟೆದಿಂದ ಬಂದಿದ್ದರು, ಇಲ್ಲಿ ಆಲ್ಮಟ್ಟದಿಂದ ಬಂದಿದ್ದರು, ಇನ್ನೂ ಸಾಕಷ್ಟು ಜನ, ಎಲ್ಲೇ ಊರು, ಯಾವ ಊರು ಈ ಊರು ಅಂತ ಗೊತ್ತಿಲ್ಲ, ಆದರೆ ತುಂಬಾ ಜನ ಬಂದಿದ್ದರು. ಭಜನಾದವ್ರು ಬಂದಿದ್ದರು. ಭಜನಾದ ಮೇಳೆ ಒಂದು 4 ಭಜನಾದ ಮೇಳ ಬಂದಿತ್ತು. ಮತ್ತು ಅವ್ರ ಊರಿನವ್ರು ನೋಡ್ರಿ, ಮಂಟಪ ಮದುವೆಗೆ ಹಾಕೋದಿಲ್ಲ, ಆ ಥರ ತುಂಬಾ ಮಂಟಪ ಹಾಕಿದ್ರು. ಇಷ್ಟು ಸಡಗರದಿಂದ ವಿಜೃಂಭಣೆಯಿಂದ ಇದು ಮಾಡಿದ್ರು ಅವರು. ಅಷ್ಟೊಂದು ಅವ್ರ ಮನಸ್ಸಿನಲ್ಲಿ ಕೂತಿದ್ರು ಅವರು, ಗೋಡಂಬಿ ಕಾಕ ಅವರು. ಮಂಟಪ ಅಂತ್ಯಕ್ರಿಯೆ ದಿವಸ ಯೂಟ್ಯೂಬ್ ಮಾಡೋರು ಹೆಣ್ಮಕ್ಳು ತುಂಬಾ ಜನ ಬಂದಿದ್ರು ಅವರು ಕೂಡ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಗೋವಾದಿಂದ ಲಲಿತಾ ಭಂಡಾರಿಯವರು ಕೂಡ ಬಂದಿದ್ದರು. ಅವರು ಪೂರಾ ಟೀಮ್ ಕರ್ಕೊಂಡು ಬಂದಿದ್ದರು. ಅವರಂತರೂ ತುಂಬಾ ವ್ಯಥೆ ಪಡ್ತಾಯಿದ್ರು, ಕಣ್ಣೀರು ಹಾಕ್ತಾಯಿದ್ರು ಅವರು. ಗೋಡಂಬಿ ಕಾಕ ಇನ್ನೂ ಇರಬೇಕಾಗಿತ್ತು ನಮ್ಮ ಜೊತೆ, ಅವ್ರ ಜೊತೆ ಇನ್ನೂ ವಿಡಿಯೋ ಮಾಡಬೇಕಾಗಿತ್ತು ನಾವು, ಇಷ್ಟು ಜಲ್ದಿ ನಮ್ಮನ್ನು ಅಗಲಿ ಹೋದ್ರಲ್ಲ ಅಂತ ತುಂಬಾ ವ್ಯಥೆ ಪಡ್ತಾಯಿದ್ರು. ಆ ದೇವರು ಎಲ್ಲರಿಗೂ ಒಂದೇನೆ, ಮೇಲು ಕೀಳು ಜಾತಿ ಇಲ್ಲ, ಮನುಷ್ಯರ ಜಾತಿ ಒಂದೇ ಅಂತ ಪ್ರೂವ್ ಮಾಡಿಬಿಟ್ರು. ಅಂದರೆ ಈ ಜಾತಿ ಆ ಜಾತಿ ಅಂತಲ್ಲ, ಎಲ್ಲ ಜಾತಿಯವರು ಬಂದಿದ್ರು ಅಲ್ಲಿ. ಅಣ್ಣ ತಮ್ಮ ಅಕ್ಕ ತಂಗಿಯರು ತುಂಬಾ ಜನ ಬಂದಿದ್ದರು. ಅಷ್ಟೊಂದು ಜನರ ಮನಸ್ಸನ್ನು ಗೆದ್ಕೊಂಡಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.